ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಗಳದು ಸ್ಕೂಲ್ ಮೀಟಿಂಗ್ ಇತ್ತು, ಪೇರೆಂಟ್ಸ್ ಮೀಟಿಂಗು. ಅಲ್ಲೋಗಿ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು 2 ಬಿಸ್ಕೆಟ್ ತಿನ್ಕೊಂಡು ಸಾಕಾಗಿತ್ತು. ನಾನು ಕೂಡ ಕೆಲಸ ಮಾಡಿ ಮಾಡಿ ನನಗೂ ಸಾಕಾಗಿತ್ತು. ನಾನು ಕೂಡ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದೆ. ನಾನು ನನ್ನ ಫ್ರೆಂಡ್ಸ್ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಬಂದ್ವಿ. ಅದಾದಮೇಲೆ ನನ್ನ ಮಗಳದು ಅಂತ ಸ್ಕೂಲ್ ಇದು. ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳ್ತಾಯಿದ್ರು, ಬಟ್ ನಾವು ಕೇಳ್ತಾ ಇದ್ವಿ. ಇಂಗ್ಲೀಷ್ ಅಷ್ಟೊಂದು ಅರ್ಥ ಆಗಲ್ಲ ನನಗೆ, ಹಂಗಾಗಿ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೆ ಅಷ್ಟೇ. ಆ ಮೀಟಿಂಗ್ ಮುಗಿದಾದ್ಮೇಲೆ ಇನ್ನು ನನ್ನ ಮಗನ ಸ್ಕೂಲ್ ಬೇರೆ ಬಿಡ್ತಾಯಿದ್ರು 3:30ಗೆ. ಸ್ಕೂಲ್ ಬಿಟ್ಟಿದ್ದಾದಮೇಲೆ ಮಕ್ಕಳು ಕರ್ಕೊಂಡು ಬೇಗ ಹೋಗ್ಬೇಕಾಗಿತ್ತು. ಅತ್ತೆ ಬರ್ತೀನಂತ ಹೇಳಿದರು ಹಳ್ಳಿಯಿಂದ. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಬೇಗ ಮನೆಗೆ ಹೋಗ್ಬೇಕಾಗಿತ್ತು, ಮಳೆ ಮೋಡ ಬೇರೆ. ಅದಾದಮೇಲೆ ನಮ್ಮ ಅತ್ತೆ ಬಂದರು ಮನೆಗೆ. ನೋಡಿ, ಜೋಳ, ಸೊಪ್ಪು ಮತ್ತು ಕ್ಯಾರೆಟು ಫ್ರೆಶ್ದು ಇನ್ನು ಏನೇನೋ ತಂದಿದ್ದಾರೆ ಬ್ಯಾಗಲ್ಲಿ. ನೋಡ್ತಾ ಇದ್ದೀನಿ ಏನೇನು ತಂದವ್ರಂತ. ನಂಗೆ ಜೋಳ ಇಷ್ಟ ಅಂದ್ಬಿಟ್ಟು ನಮ್ಮ ಮಾವ ಕಿತ್ತಿ ಕಳಿಸಿರೋದು. ಆಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು. ನಮ್ಮ ಅತ್ತೆ ಮನೆಗೂ ಬೇಕಾಗಿತ್ತು ರೇಷನ್ನು. ಹೋದರೆ ಇಬ್ಬರು ಜೊತೆಯಲ್ಲೇ ಹೋಗ್ತೀರಿ. ಹಂಗಾಗಿ ನಾನು ನಮ್ಮ ಅತ್ತೆ ಇಬ್ಬರು ರೇಷನ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಏನೇನು ಬೇಕೋ ಮನೆಗೆಲ್ಲ ತಗೊಂಡು ಹೋಗೋಣ ಅಂದ್ಬಿಟ್ಟು. ಅತ್ತೇನು ಜೊತೆಗೆ ಇರ್ತಾರಂತ. ಅವ್ರ ಊರಿಗೆ ಹೋಗ್ಬೇಕಾಗಿತ್ತು. ಹಂಗೆ ಅವ್ರ ರೇಷನ್ ತಗೊಂಡು ಬಸ್ ಹತ್ತಿಸ್ತೀನಿ. ನಾನು ಎಲ್ಲ ಥರನೂ ರೇಷನ್ ಸಿಗುತ್ತೆ ಇಲ್ಲಿ. ನಾವು ಬಿಲ್ ಮಾಡಿರೋದು ಬಂದು 4,200 ರೂಪಾಯಿ. ಇವತ್ತು ಈ ಅಂಗಡಿಯಲ್ಲಿ ಬಿಲ್ ಮಾಡಿರೋದು. ಪ್ರತಿಯೊಂದು ಬೇಕಲ್ಲ ಮಕ್ಳಿಗೆ. ಬೆಳಗ್ಗೆ ಟಿಫನ್ ಐಟಮು, ಬೇಳೆ ಐಟಮು ಯಾವ ಅಷ್ಟಕ್ಕಷ್ಟೇ ನಾವು ತೊಗೊಳಲ್ಲ. ಎಲ್ಲ ವರ್ಷಕ್ಕೊಂದ್ಸರಿ ತೊಗೊಂಡ್ಬಿಡ್ತೀವಿ. ಕೆಲವೊಂದು ಖಾಲಿ ಆಗಿರೋ ಮಾತ್ರ ತೊಗೊಳೋದು. ಶಾಂಪು, ಸೋಪು ಅಂಥವೆಲ್ಲ ಜಾಸ್ತಿ ಬೇಕಾಗುತ್ತೆ. ಇನ್ನು ಈ ಅಂಗಡಿಗೆ ರೇಷನ್ ಗೋಡನಿಂದ ಸಪ್ಲೈ ಮಾಡೋದು ಬಂದು ನನ್ನ ಫ್ರೆಂಡೇ. ಅವ್ರ ಹೆಸರು ಸೀನು ಅಂತ. ನೋಡಿ, ನಾನು ತೋರಿಸ್ತೀನಿ ಇವಾಗ. ಇಲ್ಲೇ ನಾವು ಯಾವಾಗಲೂ ಪರ್ಚೇಸ್ ಮಾಡೋದು ರೇಷನ್ನು. ನೋಡಿ, ಇವರೇ ರೆಡ್ ಟಿ ಶರ್ಟ್ ಹಾಕೊಂಡವ್ರೆ, ನಮ್ಮ ಕ್ಲಾಸ್ಮೇಟು ಸೀನು ಅಂತ. ಅವರು ಇಲ್ಲಿ ಸಪ್ಲೈ ಮಾಡ್ತಾರೆ. ಅದಾದಮೇಲೆ ಒಂದು ಐಸ್ ಕ್ರೀಮ್ ತಗೊಂಡು ಫ್ರೀಯಾಗಿ ಐಸ್ ಕ್ರೀಮ್ ಕೊಟ್ಟರು ಅಂತ ಐಸ್ ಕ್ರೀಮ್ ತಿನ್ಕೊಂಡು, ನಮ್ಮ ಅತ್ತೆ ಬಂದವಾಗೆಲ್ಲ ಐಸ್ ಕ್ರೀಮು ಚಾಕ್ಲೇಟ್ ಕೊಡಿಸ್ತಾರೆ. ಹಂಗಾಗಿ ಐಸ್ ಕ್ರೀಮ್ ತಗೊಂಡು ನಾವು ಹೊರಟಿದ್ದೆ. ಇವತ್ತು ನಮ್ಮ ಆನೇಕಲ್ಲಲ್ಲಿರುವ ಸಂತೆ, ಇವತ್ತು ಶುಕ್ರವಾರ ಸಂತೆ ಆಗಿರ್ತೈತೆ ಅಂದ್ಬಿಟ್ಟು ಸಂತೆ ಕಡೆ ಹೋಗಿ ಒಂದು ಸ್ವಲ್ಪ ಅಲಸಂದ್ರೆ ತಗೊಂಡು, ಇನ್ನು ಬಾಕ್ಸ್ಗೆಲ್ಲ ಫ್ರೂಟ್ಸ್ ಬೇಕಂತ ನೇರಳೆಹಣ್ಣು ತಿನ್ಬೇಕನ್ನಿಸ್ತು. ಹಣ್ಣು ನೇರಳೆಹಣ್ಣು ತಿಂದ್ಬಿಟ್ಟು ಬಾಕ್ಸಿಗೆ ಬಾಳೆಹಣ್ಣು ಬೇಕಾಗಿತ್ತು. ಇನ್ನು ಮಕ್ಳಿಗೆ ಡೈಲಿ ಒಂದೊಂದು ಫ್ರೂಟ್ಸು ಬೇಕಂದ್ಬಿಟ್ಟು ನಮ್ಮ ಅತ್ತೆ ಬಂದವಾಗೆಲ್ಲ ನನ್ನ ಮಕ್ಳಿಗೆ ಫ್ರೂಟ್ಸ್ ಕೊಡಿಸ್ತಾರೆ. ತಿಂಡಿ ಏನು ಅಷ್ಟೊಂದು ಇಸ್ಕೊಳಲ್ಲ. ಅದಾದಮೇಲೆ ನಮ್ಮ ಅತ್ತೆಗೆ ಎಲೆ ಅಡಿಕೆ ಅಂದರೆ ಜಾಸ್ತಿ ಇಷ್ಟ. ಜಾಸ್ತಿ ಅಗಿತಾರೆ ಎಲೆ ಅಡಿಕೆ. ನಮ್ಮ ಅತ್ತೆ, ನಮ್ಮ ಅಜ್ಜಿ ಇಬ್ಬರೂ ಅಗಿತಾರೆ. ಹಂಗಾಗಿ ಇವತ್ತು ನಾವು ಎಲೆ ಅಡಿಕೆ ಮಾತ್ರ ಒಂದು ವಾರಕ್ಕೆ 500 ರೂಪಾಯಿ ಆಗುತ್ತೆ. ಅಷ್ಟೊಂದು ಅಡಿಕೆ ನೋಡ್ತಾ ಇದ್ದಾರೆ ಯಾವ ಅಡಿಕೆ ತೊಗೋಬೇಕು ಅಂತ. ಎಲೆ ಅಡಿಕೆ ಸ್ವಲ್ಪ ತಗೊಂಡು, ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಚಕ್ಕತಿ ಸೊಪ್ಪು ತಗೊಳ್ಳೋಣ ಅಂತ ಹೋದ್ವಿ. ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು 40 ರೂಪಾಯಿ ಇತ್ತು. ನಾಟಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿತ್ತು, ನೋಡ್ತಾ ಇದ್ದೀರಾ. ಮತ್ತು ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಸೊಪ್ಪು ತಗೊಂಡು ಮೂಲಂಗಿ ಇದು ಫ್ರೆಶ್ಶಾಗಿ ತಗೊಬಂದು ಇಟ್ಟಿದ್ರು ಆವಾಗ ತಾನೇ. ನೋಡ್ತಾ ಇದ್ದೀರಾ ತಾನೇ, ಚೆನ್ನಾಗಿತ್ತು ಸೊಪ್ಪು ತರಕಾರಿ ಎಲ್ಲ ತಗೊಂಡು. ನಮಗೂ ನಮ್ಮ ಅತ್ತೆಗೂ ಇಬ್ಬರಿಗೂ ಬೇಕಾಗಿತ್ತು. ಹಾಗಾಗಿ 2 ಮನೆಗೂ ತಗೊಂಡ್ವಿ. ಇನ್ನು ನಮ್ಮ ಅತ್ತೆ 15-20 ತಿಂಗ್ಳಿಗೊಂದ್ಸರಿ ಬರ್ತಾರೆ. ತರಕಾರಿ ಬೇಕಾಗುತ್ತೆ, ಅದಕ್ಕೆ ಪೇಟೆಗೆ ಬರಬೇಕು. ಹಾಗಾಗಿ ನಾನು ಜೊತೆಗೆ ಇರ್ತೀನಂತ ಇಲ್ಲಿಗೆ ಬರ್ತಾರೆ ನಮ್ಮ ಅತ್ತೆ. ಆಮೇಲೆ ಸಂತೆ ಎಲ್ಲ ಮುಗಿದಾದ್ಮೇಲೆ ಚಕ್ಲಿ ಬೋಂಡ ನಿಪ್ಪಟ್ಟು ತಿನ್ಬೇಕನ್ನಿಸ್ತಾ ಇತ್ತು. ಬಜ್ಜಿ ಎಲ್ಲ ಕೊಡಿಸಿದ್ರು. ಚಕ್ಲಿ ಬೋಂಡ ನಿಪ್ಪಟ್ಟು ಎಲ್ಲನೂ ತಿಂದ್ಕೊಂಡು ಮನೆಗೂ ಸ್ವಲ್ಪ ತಗೊಂಡು, ಇಲ್ಲ ನೋಡಿ ಒಂದು ಹುಡುಗ, ಚಿಕ್ಕ ಹುಡುಗ ವ್ಯಾಪಾರ ಮಾಡ್ತಾನೆ. ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ, ಖುಷಿ ಆಯಿತು ನೋಡಿ. ಅದಾದಮೇಲೆ ಅಜ್ಜಿಗೆ ಸ್ವೀಟ್ ಬೇಕಾಗಿತ್ತು, ನಮ್ಮ ಅತ್ತೆಯವರ ಅಮ್ಮಗೆ. ಅವ್ರು ಜಿಲೇಬಿ ಕೇಳಿದ್ರು. ಜಿಲೇಬಿ ತಗೊಂಡು, ಮಿಕ್ಚರು ಯಾವಾಗಲೂ ಇಲ್ಲೇ ಫ್ರೆಶ್ಶಾಗಿ ಸಿಗುತ್ತೆ. ಮಿಕ್ಚರು, ಗುಲಾಬ್ ಜಾಮೂನ್ ಎಲ್ಲನೂ ತುಂಬ ಚೆನ್ನಾಗಿರ್ತದೆ. ತುಂಬ ವರ್ಷಗಳಿಂದ ನಾವು ಇಲ್ಲೇ ತಗೊಳ್ಳೋದು.
ಖಾರ ಬುಂದಿ ಮಿಕ್ಚರು ಮತ್ತು ಎಲ್ಲ ಥರ ಸ್ವೀಟ್ಸು ಸಿಗುತ್ತೆ. ಫ್ರೆಶ್ ಸ್ವೀಟು ಚೆನ್ನಾಗಿರ್ತೈತೆ ಇಲ್ಲಿ. ಯಾವಾಗೂ ಇಲ್ಲೇ ತಗೊಳ್ಳೋದು. ಬಸ್ ಸ್ಟ್ಯಾಂಡಲ್ಲಿ, ಆನೇಕಲ್ ಬಸ್ ಸ್ಟ್ಯಾಂಡಲ್ಲಿ ಇದು. ಅದಾದಮೇಲೆ ನಮ್ಮ ಅತ್ತೆನ ಬಸ್ ಕಳ್ಸೋಣ ಹಾಕಿಸ್ತಾರೆ. ಅವ್ರು ಸ್ವಲ್ಪ ಎಲ್ಲಡ್ಕೆ ಹಾಕ್ಬೇಕಂತ ಎಲ್ಲಡ್ಕೆ ಉಗಿದ್ಬಿಟ್ಟು ಎಲ್ಲಡ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಮತ್ತೆ ನಾನು ಸೀದಾ ಐಟಮ್ಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಆಟೋಗೆ ಹಾಕ್ಕೊಂಡು ಸೀದಾ ಮನೆ ಕಡೆ ಬಂದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಬಟನ್ ಒತ್ತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಂಗೆ ಇನ್ನೂ ತುಂಬ ಬೇಕು. ಈ ವ್ಲಾಗ್ ಇಷ್ಟಕ್ಕೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ನಾನು ಎಲ್ಲ ವೀಡಿಯೋಸು ಹಾಕಿದ ತಕ್ಷಣ ಮೊದಲು ನಿಮಗೆ ಬರಬೇಕಂದ್ರೆ ಬೆಲ್ಲೈಕಾನ್ ಬಟನ್ ಒತ್ತಿ. ಓಕೆ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.